ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ವೆಜಿಟೇಬಲ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದು ಏನಂತಂದ್ರೆ ಬೀನ್ಸು. ಸುಮಾರು ಜನ ಹೇಳ್ತಿರ್ತಾರೆ ಬೀನ್ಸ್ ಬೆಳಿಬೇಕಂದ್ರೆ ನಾವು ಕಂಪಲ್ಸರಿ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಬರಲ್ಲ ಅಂತ. ಸೊ ನಾನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಲಾರ್ದೆ ಬೀನ್ಸ್ ಅನ್ನ ನನ್ನ ಟೆರೆಸ್ ಗಾರ್ಡನ್ ನಲ್ಲಿ ಬೆಳೆದಿದ್ದೀನಿ. ಅದು ಕಡಿಮೆ ಏನಲ್ಲ, ಕೆಜಿ ಅಷ್ಟು ಬಂದಿದೆ ನನಗೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಫಸ್ಟ್ ವೀಕ್ ಎಷ್ಟು ಬಂತು, ಸೆಕೆಂಡ್ ಮಾಡಿರೋದನ್ನ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಕಟಾವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನಾನು ಬೀನ್ಸ್ ಅನ್ನ ಕಟಾವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೇಳ್ದಂಗೆ ನಾನು ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ, ನಾನು ಬೆಳೀತಾ ಇರೋದು ಕಂಪ್ಲೀಟ್ ಆಗಿ ಆರ್ಗಾನಿಕ್ ವೇ ಅಂತ. ಯಾಕಂತಂದ್ರೆ ನಾನು ಯೂಸ್ ಮಾಡ್ತಾ ಇರೋದು ಬರೀ ಸೆಗಣಿ ಗೊಬ್ಬರ ಮತ್ತು ಕುರಿ ಗೊಬ್ಬರ. ಇದ್ರ ಜೊತೆಗೆ ನಾನು ಯೂಸ್ ಮಾಡೋ ಟಾನಿಕ್ ಯಾವ್ದಂದ್ರೆ ಗೋಮೂತ್ರ. ಸೊ ಆದ್ರಿಂದ ಪ್ರತಿಯೊಬ್ಬರು ಕೂಡ ಟೆರೆಸ್ ಗಾರ್ಡನ್ ಮಾಡೋರಿಗೆ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಆರ್ಗಾನಿಕ್ ವೇಯಲ್ಲಿ ನೀವು ಬೆಳಿಬಹುದು ಅಂತ ನಾನು ಕಾನ್ಫಿಡೆಂಟ್ ಕೊಡ್ತೀನಿ. ಯಾಕಂತಂದ್ರೆ ಇವಾಗ ನಾನು ನಿಮಗೆ ಬೆಳೆದು ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಾನು ಮಾಡಿದ್ಮೇಲೆ ತಾನೇ ನಿಮಗೆ ಹೇಳಕ್ಕಾಗೋದು. ಹಾಗಾಗಿ ನಾನು ಹೇಳ್ತೀನಿ, ಪ್ರತಿಯೊಬ್ರು ಕೂಡ ಟೆರೆಸ್ ಗಾರ್ಡನ್ ಅಲ್ಲಿ ಆರ್ಗ್ಯಾನಿಕ್ ವೇ ಅಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಬೆಳಿಬಹುದು. ವೆಜಿಟೇಬಲ್ಸ್ ಅಂತೂ ಆರಾಮಾಗಿ ನೀವು ಬೆಳಿಬಹುದು ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಆಗ್ತೀನಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಟೆರೆಸ್ ಗಾರ್ಡನ್ ಮಾಡಕ್ ಟ್ರೈ ಮಾಡಿ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಜಸ್ಟ್ 5/10 ಅಥವಾ 10/10 ಮಾಡಿದ್ರು ಕೂಡ ನಿಮ್ಮ ಮನೆಗೆ ಬೇಕಾಗುವಷ್ಟು ವೆಜಿಟೇಬಲ್ನ ನೀವೇ ಸ್ವಂತ ಬೆಳ್ಕೋಬಹುದು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಬೀನ್ಸ್ ಅನ್ನ ಕಟಾವ್ ಮಾಡ್ತಾ ಇದ್ದೀನಿ. ಆ ಬೀನ್ಸ್ ಕಟಾವ್ ಮಾಡೋಕ್ಕಿಂತ ಮುಂಚೆ ನಾನು ಸೀಡ್ಸ್ ಯಾವ ಥರದ ತಂದೆ, ಏನು ಹಂಗೆ ಹಾಕಿದೆ ಅನ್ನೋದನ್ನ ನಿಮಗೆ ಹೇಳ್ತೀನಿ. ನಾನು ತಂದಿರೋ ಸೀಡ್ಸು ಈ ಥರ. ಇದನ್ನ ನಾನು ಕೃಷಿ ಮೇಳದಲ್ಲಿ ತೊಗೊಂಬಂದಿದ್ದೆ. ಬೆಂಗಳೂರಿನ GKVKಯಲ್ಲಿ ಕೃಷಿ ಮೇಳ ನಡೀತಲ್ವಾ, ಅಲ್ಲಿ ನಾನು ತಂದಿರೋ ಸೀಡ್ಸ್ ಇದು. ಸೀಡ್ಸು ಇವತ್ತು ನಾನು ಇಲ್ಲಿ 2 ಹಾಕಿದ್ದೀನಿ, ಇಲ್ಲಿ 1 ಹಾಕಿದ್ದೀನಿ. 3 ಸೀಡ್ಸ್ ಮಾತ್ರ ನಾನು ಹಾಕಿರೋದು. 3 ಸೀಡ್ಸ್ ಹಾಕಿದ್ರೆ 3ಕ್ಕೆ 3 ಚೆನ್ನಾಗೇ ಬಂದಿದೆ, ಯಾವುದೂ ಫೇಲ್ ಆಗಿಲ್ಲ. ಒಳ್ಳೆ ಸೀಡ್ಸ್ ಸಿಕ್ಕಿದೆ ನನಗೆ. ಸೊ ಹಾಗಾಗಿ ಇವಾಗ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಎಷ್ಟು ಬೆಳೆದಿದೆ, ನಾನು ಹಾಕಿರೋ ಸೀಡ್ಸು ಹೆಂಗ್ ಬೆಳೀತು ಅಂತ, ಎಷ್ಟು ದಿನ ಆಯಿತು ಅನ್ನೋದು. ಈಗ ನಾನು ಈ ಸೀಡ್ಸನ್ನು ಹಾಕಿ ಹೆಚ್ಚು ಕಡಿಮೆ 1 ತಿಂಗಳು 5 ದಿವಸ ಏನಾಯ್ತು ಅಷ್ಟೇ. ನಮಗೆ 1 ತಿಂಗಳಲ್ಲಿ ಫಸ್ಟ್ 15 ಡೇಸ್ ಏನಂತಂದ್ರೆ ಬರೀ ಬೆಳೆಯುತ್ತೆ. ಈ ಒಂದು ವಾರದಲ್ಲಿ ನನಗೆ ಈ ಒಂದು ಫ್ಲವರ್ ಎಲ್ಲ ಬಂದು ಕಾಯಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೆ ಇಲ್ಲಿ ತೋರಿಸ್ತೀನಿ. ಇದು ಸ್ವಲ್ಪ ಮುಂಚೆ ನಾನು ಹಾಕಿರೋ ಸೀಡ್ಸ್ ಇದು. ಇಲ್ಲಿ ನೋಡಿ ಎಷ್ಟು ಬಂದಿದೆ, ಯಾವುದೇ ಹುಳ ಇಲ್ಲ, ಏನಿಲ್ಲ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಕಾಯಿ ಬಿಟ್ಟಿದೆ. 2 ಬೆಳೆಗಿದೆ ಇಲ್ಲಿ. ನಾನು ಹೇಳ್ದಂಗೆ ಬರೀ ನಾನು ಒಂದು ಚಿಕ್ಕ ಪಾಟಲ್ಲಿ ಹಾಕಿರೋದು ಇದನ್ನ. ಇದಕ್ಕೂ ಕೂಡ ನಾನು ಹೇಳ್ದಂಗೆ ಯಾವುದೇ ತರದ ಕೆಮಿಕಲ್ ಯೂಸ್ ಮಾಡಲ್ಲ. ಈ ತರ ನಾನು ಕುರಿ ಗೊಬ್ಬರನ ಯೂಸ್ ಮಾಡೋದು. ನಿಮ್ ಪ್ರತಿ ಸಲ ಯಾಕೆ ನಾನು ತೋರಿಸ್ತೀನಿ ಅಂತಂದ್ರೆ ನಿಮಗೆ ಒಂದು ಕಾನ್ಫಿಡೆಂಟ್ ಬರಲಿ, ನಾನು ಮಾಡ್ತಾ ಇರೋದು ನಿಜವಾಗ್ಲೂ ಆರ್ಗ್ಯಾನಿಕ್ ವೇನ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತ ನಾನು ಈ ತರ ಎಲ್ಲ ನಿಮ್ಗೆ ತೋರಿಸ್ತಾ ಇರ್ತೀನಿ. ನೋಡಿ, ಇಲ್ಲಿ ಹಾಕಿರೋದು ನಾನು ಬರೀ 2 ಸೀಡ್ಸ್. ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. 2 ಸೀಡ್ಸ್ ಬಂದಿದೆ. 2ಕ್ಕೂ ಸರಿಯಾಗಿ ನಾನು ದಾರ ಕಟ್ಟಿ ಬಿಟ್ಟಿದ್ದೆ. ಓಕೆ, ಆಮೇಲೆ ಈ ಕಾಯಿ ಅಂತ ಎಲ್ಲಿದೆ ನೋಡಿ, ಬಳ್ಳಿ ಹಂಗೆ ಇದೆ ಫುಲ್ಲು. ಜೊತೆಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಬಂದಿದೆ ಅಂತ. ಬಳ್ಳಿ ತುಂಬಾ ಎಲ್ಲ ಕಾಯಿ ಇದೆ, ಅಷ್ಟು ನೀಟಾಗಿ ಬಂದಿದೆ. ಇದು ಈ ಚಿಕ್ಕ ಗಿಡದ ಮೇಲೆ ಹಂಗೆ ಹೋಗಿ ಮೇಲೆಲ್ಲ ಹೋಗಿದೆ, ಇನ್ನು ಅಲ್ಲಿವರೆಗೂ ಇದೆ ನೋಡಿ ಕಾಯಿ, ಅಲ್ಲಿವರೆಗೂ ಇದೆ. ಆಕ್ಚುಲಿ ಈ ಕಡೆನೂ ಇಲ್ಲಿವರೆಗೂ ಬಂದಿದೆ. ಅಷ್ಟು ಕಾಯಿ ಅಂದ್ರೆ ನಿಮ್ಗೆ ಬಳ್ಳಿ ಎಲ್ಲಿ, ಇಲ್ಲಿಂದ ನೋಡಿ ಕೆಳಗಿಂದ ಹಿಡ್ಕೊಂಡು ಮೇಲ್ವರೆಗೂ ಬಳ್ಳಿ ತುಂಬಾ ಎಲ್ಲ ಕಾಯಿಗಳಿದೆ, ಹಿಂಗೆ ಕಾಯಿಗಳಿದೆ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ಕಟಾವ್ ಮಾಡೋಣ, ನೋಡೋಣ ನನಗೆ ಇವಾಗ ಎಷ್ಟು ಬರುತ್ತೆ ಅಂತ ನೋಡೋಕೆ. ಸೊ ಇವಾಗ ಕಟಾವ್ ಮಾಡ್ತೀನಿ. ಕಟ್ರೆ ಅವಶ್ಯಕತೆ ಇಲ್ಲ ಇದಕ್ಕೆ, ಕೈಯಿಂದನೇ ನಾವು ಕಿತ್ಕೋಬಹುದು. ಈ ತರ ಕೈಯಿಂದ ಹಿಡಿದು ಬಳ್ಳಿಗೆ ಡ್ಯಾಮೇಜ್ ಆಗಲ್ದಂಗೆ ನೀಟಾಗಿ ಸಪೋರ್ಟ್ ತಗೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನೋಡಿ ಮೇಲೆ ಎಷ್ಟು ಬಂದಿದೆ. ಇದು ಒಂದ್ಸಲಿ ಸ್ಟಾರ್ಟ್ ಆದ್ರೆ ನಿಮಗೆ ಹಂಗೆ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ನಾನು ಇದು ಫಸ್ಟ್ ಟೈಮ್ ಈ ಬಳ್ಳಿ ಹಾಕಿದ ಮೇಲೆ ಕಟಾವ್ ಮಾಡ್ತಾ ಇರೋದು. ಯಾರು ಬೀನ್ಸ್ ಅನ್ನ ಬೆಳೆದಿರೋದು ನಾನು ನೋಡಿಲ್ಲ, ಬಟ್ ಇವತ್ತು ನನಗೆ ಒಂದು ಒಳ್ಳೆ ಸೀಡ್ಸ್ ಸಿಕ್ತು. ಬೀನ್ಸ್ ಕೂಡ ನಾನು ಬೆಳಿಬೋದು ಅಂತ ಇವತ್ತು ಖುಷಿ ಆಗುತ್ತೆ ಆಕ್ಚುಲಿ. ನೋಡಿ, ಇನ್ನು ಈ ಕಡೆ ಎಲ್ಲ ಸುಮಾರಿದೆ.
ಯಾವುದು ಜಾಸ್ತಿ ದಪ್ಪ ಆಗಿದೆಯೋ ಅದನ್ನ ಮಾತ್ರ ನಾನು ತೆಗಿತಾ ಇದ್ದೀನಿ. ಎಳೆದೆಲ್ಲ ತೆಗೆದ್ಬೇಡ ಅಂತ, ನೆಕ್ಸ್ಟ್ ಟೈಮ್ ಬರಲಿ. ಇದು ನೆಕ್ಸ್ಟ್ ಟೈಮ್ ಕಟ್ ಮಾಡೋಣ. ನೋಡಿ, ಇಷ್ಟು ಬರೀ ಒಂದ್ 2 ಬಳ್ಳಿಯಲ್ಲಿ ಬಂತು ನನಗೆ. ಇನ್ನು ಈ ಕಡೆ ಒಂದು ಬಳ್ಳಿ ಇದೆ. ಸೊ ಈ ರೀತಿ ನೀವು ಕೂಡ ಬೆಳಿಬೋದು, ಯಾವುದೇ ತೊಂದರೆ ಇಲ್ಲ, ಈಸಿಯಾಗಿ ಬೆಳಿಬೋದು. ಇದರಲ್ಲಿ ಸುಮಾರಿದೆ. ಇವಾಗ ನನಗೆ ಇಷ್ಟು ಸಾಕು, ಹಾಗಾಗಿ ನಾನು ಇಷ್ಟು ಮಾತ್ರ ಕಟಾವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಏನಾದರೂ ಹುಳ ಇದೆಯಾ ಇದರಲ್ಲಿ? ಯಾವುದೇ ಥರದ ಹುಳ ಇಲ್ಲ, ಏನಿಲ್ಲ, ಚೆನ್ನಾಗಿ ಬಂದಿದೆ.